ನಮ್ಮ ಬೇಡಿಕೆ ಕೆಲವಾರಿ ಸಮಾಜದ ಬೇಡಿಕೆ ಏನಿತ್ತಂದ್ರೆ ನಾವು ಮಾದಿಗ ಸಮಾಜದವರಿಗೆ ಕೊಡಬೇಕಾಗಿತ್ತು. ನಮ್ಮ ಬೇಡಿಕೆ ಏನಿತ್ತಂದ್ರೆ ಸ್ಪರ್ಶ ಮತ್ತು ಅಸ್ಪೃಶ್ಯರು ಟಚಬಲ್ ಅಂಡ್ ಅನ್ಟಚಬಲ್ ಈ ಟಚಬಲ್ಗೆ ಅಷ್ಟೇ ಕೊಟ್ಟು ಟಚಬಲ್ ಹೊರಗಡೆ ಇದೆ. ಯಾವುದರಿಂದ ಈ 101 ಪಟ್ಟಿಯಲ್ಲಿರ್ತಕ್ಕಂಥ ಟಚಬಲ್ ನಾವು 59 ಜನರು 59 ಕಾಸ್ಟ್ಗಳು ಇವರ ಹೊರಗಡೆ ಇವೆ. ಯಾರು ಕೊರೋನಾ ಅಂತ ಹೇಳ್ತಿರಲ್ಲ, ಕೊರೋನಾ ಕೊರಜ ಲಂಬಾಣಿ ಭೂಮಿ ಇವರೆಲ್ಲ ಹೊರಗಡೆ. ಯಾಕಂದ್ರೆ ಇವರೆಲ್ಲ ಸ್ಪೃಶ್ಯರು, ಇವರು ನಮ್ಮಕ್ಕಿಂತಲೂ ಸವರ್ಣೀಯರು, ನಮಗಿಂತ ಮೇಲೆ ಇದ್ದವರು. ಇವರೆಲ್ಲ ಹೊರಗಡೆ ಇಟ್ಟು ಉಳಿದನ್ನು ರಿಸರ್ವೇಷನ್ ಮಾಡಿ ಮೀಸಲಾತಿ ಮಾಡಿ ಎಲ್ಲರಿಗೂ ಕೊಡ್ತಾರೆ ರಿಸರ್ವೇಷನ್. ಯಾಕಂದ್ರೆ ಬಾಬಾ ಸಾಹೇಬ್ ಹೇಳಿದರೆ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ಉಪವಾಸ ಮಲ್ಕೊಳ್ಳಬಾರದು, ಅವನಿಗೆ ಈ ದೇಶದ ಅಧಿಕಾರ ಸಿಗಬೇಕೆಂದು ಬಾಬಾ ಸಾಹೇಬ್ ಕನಸಾಗಿತ್ತು. ಅದಕ್ಕೆ ನಮ್ಗೆ ಯಾವುದು ವಿರೋಧ ಇಲ್ಲ. ಆದ್ರೆ ನಮಗೆ ಕೊಡ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಅಂದ್ರೇನು? ಇಸ್ ದ ಗ್ರೂಪ್ ಆಫ್ ದ ಅನ್ಟಚಬಲ್ಸ್. ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಗ್ರೂಪ್ ಆಫ್ ದ ಅನ್ಟಚಬಲ್ಸ್. ಹಾಗಾದ್ಮೇಲೆ ಈ ಕೊಲಂಬೋ ಅಂತದ್ದು ಇವರು ಯಾರು ಇದಕ್ಕೆ ಸೇರ್ಬೋದಿಲ್ಲ. ಆದ್ರೂ ಸಹಿತ ಅವರನ್ನು ಇಟ್ಟುಕೊಟ್ಟು ನಮಗೆ ಮೀಸಲಾತಿ ಪಟ್ಟಕ್ಕೆ ನಮಗೆ ಅದರ ತುಂಬಾ ಅನ್ಯಾಯ ಆಗಿದೆ ಅಂತ ನಾನು ಈ ಒಂದು ತಮ್ಮ ವೇದಿಕೆ ಮುಖಾಂತರ ಹೇಳುತ್ತೇನೆ. ಇದರ ಹೆಚ್ಚಿಗೆ ವಿವರವಾಗಿ ನಮ್ಮ ನಾಗಮದಾಸ್ ವರದಿಯನ್ನು ಹೆಚ್ಚಿಗೆ ಅಭ್ಯಾಸ ಮಾಡಿರ್ತಕ್ಕಂಥ ನಮ್ಮ ವಿಠಲ ಕೆಂಚರ್ ಅವರು ಹೆಚ್ಚಿಗೆ ನಮಗೆ ಈ ವಿಷಯವನ್ನ ಮಂಡನೆ ಮಾಡುತ್ತಾರೆ. ಇನ್ನು ಮುಂದೆ ನಾನು ಈ ವಿಷಯದಲ್ಲಿ ಯಾಕೆ ಪ್ರಸ್ತಾವ ಮಾಡ್ತೀನಿ ಅಂದ್ರೆ, ಮಾದಿಗ ಸಮಾಜದ ಇಷ್ಟೊಂದು ಒಗ್ಗಟ್ಟಾದಾಗ ಜವಾರಿ ಸಮಾಜದ ಒಗ್ಗಟ್ಟೆ ಯಾಕಾಗಲಿಲ್ಲ? ನಾವು ಏನು, ನಮಗೆ ಯಾವ ಆಧಾರ ಇದೆ? ನಮಗೆ ಯಾರು ಗಾಡ್ ಫಾದರ್ ಇದ್ದಾರೆ? ನಮ್ಮ ಹಿಂದೆ ಯಾರು ಇದ್ದಾರೆ? ನಮ್ಮ ಹಿಂದೆ ಯಾರು ಇಲ್ಲ. ನಾವೆಲ್ಲ ಏನಾಗಿದೆ ಅಂದ್ರೆ ಜನಾಪಣೆ ಆಗಿ ಹೋಗಿದ್ದೇವೆ. ಪಕ್ಷಿಗೆ ಪಂಖೆ ಆಗುತ್ತದಲ್ಲ, ಪಂಖೆಗಳನ್ನ ಕಾಣ್ತಾ ಇರೋದು ಅದು ನಾವು ಹಾರಾಡ್ತೀವಿ ಅಂತ ನಮಗೆ ಒಂದು ಭಾವನೆ ಇದೆ. ಅವೆಲ್ಲ ವಿವಿಧ ಪಕ್ಷಗಳಲ್ಲಿ, ವಿವಿಧ ಜನರಲ್ಲಿ, ವಿವಿಧ ಮುಖಂಡರ ಕಣ್ಣಿಂದ ಅವರ ಒಂದು ಜವಾಬ್ದಾರಿ ಶಬ್ದ ಯೂಸ್ ಮಾಡಬಾರ್ದು. ಆದ್ರೆ ನಾನು ಇವತ್ತು ಅತ್ಯಂತ ದುಃಖದಿಂದ ಆಗ್ತಾ ಇದ್ದೇನೆ. ನಮ್ಮ ಸಮಾಜವನ್ನು ಯಾವ ರೀತಿಗೆ ಎಲ್ಲಿ ಬೇಕಾದ್ರೆ ಅವ್ರ ಕಣ್ಣಿನ ಸಮಾಜವನ್ನ ನಾವು ಇವತ್ತು ದಯಮಾಡಿ ಅವ್ರನ್ನ ಉದ್ಯೋಗವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಶಿಕ್ಷಣ ಮಂಡಲ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಕುಸ್ತಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕಮಲನಾಥ್ ಅವರು ವೇದಿಕೆ ಮೇಲೆ ಆಗ್ತಾ ಇದ್ದಾರೆ. ದಯಮಾಡಿ ಈ ಮುಂದಿನ ಕಾರ್ಯಕ್ರಮವನ್ನ ವಾಸಪುರಿಯವರು ಕಂಟಿನ್ಯೂ ಮಾಡಬೇಕು ವಿನಂತಿ. ಕುರ್ಚಿಯ ಜನತೆಯ ಶಾಸಕರಾಗಿರ್ತಕ್ಕಂಥ ಅವರಿಗೆ ನಮ್ಮ ಕನ್ನಡಿಗರಿಂದ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಮತ್ತು ಸ್ವಾಗತ. ಯಾಕಂದ್ರೆ ಈಗ ಬೇರೆ ಜಾಸ್ತಿ ಆಗಿರೋದ್ರಿಂದ ಆಗಲಿ ಬೇರೆ ಜಾಸ್ತಿ ಆಗಲಿ. ಯಾಕಂದ್ರೆ ಒಂದು ದಿನ ನಾವು ಬಾಬಾ ಸಾಹೇಬ್ ಏನ್ ಹೇಳಿದ್ರು? ಬಾಬಾ ಸಾಹೇಬ್ ಸಾಕಷ್ಟು ಹೇಳಿದ್ರು, ಅದು ನಾವು ತಿಳ್ಕೊಂಡಿಲ್ಲ ಯಾರು. ಬಾಬಾ ಸಾಹೇಬ್ ಏನ್ ಹೇಳಿದ್ರು? ಸಮಾಜದ ಸಲುವಾಗಿ ನೀನು ಅಟ್ಲೀಸ್ಟ್ ಒಂದು ದಿನದಲ್ಲಿ 1 ಗಂಟೆ ಆದ್ರೂ ನೀನು ಹೇಳಿದರು. ಒಂದು ದಿನದಲ್ಲಿ 1 ಗಂಟೆ ಆದರೂ ಸಮಾಜದ ಸಲುವಾಗಿ ಮೀಸಲಾಗಿರು. ವಾರದಲ್ಲಿ 1 ದಿನ ಆದ್ರೂ ಇರು, ತಿಂಗಳಲ್ಲಿ 1 ದಿನ ಆದ್ರೂ ಬಾಬಾ ಸಾಹೇಬ್ 1 ದಿನ ಆದ್ರೂ ಸಮಾಜದಲ್ಲಿ ಇರು. ಯಾಕಂದ್ರೆ ಇದು ನಾವು ಇವತ್ತು ಏನು ಉಸಿರಾಡ್ತಾ ಇದ್ದೀವಲ್ಲ, ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟಿರಬೇಕು, ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ನೀಡಿರಬಹುದು. ಆದರೆ ಈ ಸಮಾಜದಲ್ಲಿ ಬದುಕುವ ಹಕ್ಕವನ್ನ, ಈ ಸಮಾಜದಲ್ಲಿ ಉಸಿರಾಡುವ ಹಕ್ಕವನ್ನ ಇವತ್ತು ನಾವೇನು ಉಸಿರಾಡ್ತಾ ಇದ್ದೀವಲ್ಲ, ಇದು ಬಾಬಾ ಸಾಹೇಬರ ಒಂದು ಭಿಕ್ಷೆ. ಇದು ಬಾಬಾ ಸಾಹೇಬ್ ನಮಗೆ
ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅದು ನಾವು ಯಾರು ಇರ್ತಕ್ಕಂಥಲ್ಲ. ನೀವು ಎಷ್ಟೇ ದೊಡ್ಡವರಾಗಿರ್ರಿ, ಎಷ್ಟೇ ದೊಡ್ಡ ಆಫೀಸರ್ಸ್ ಆಗಿರಿ, ಆದ್ರೆ ಬಾಬಾ ಸಾಹೇಬ್ರನ್ನ ಯಾವತ್ತು, ಬಾಬಾ ಸಾಹೇಬ್ ವಿವೇಕಾನಂದ ನಾವು ಯಾವತ್ತೂ ಯಾರು ಸಹಿತ ನಾವು ಅದರಲ್ಲಿ ಎಕ್ಸ್ಕ್ಯೂಸ್ ಅಂತ ಹೇಳೋದು ಏನು ಮಾತಿಲ್ಲ. ನಾನು ಸಂಘಟನೆ ವಿಷಯಕ್ಕೆ ಸ್ವಲ್ಪ ಹೇಳ್ತಾ ಇದ್ದೇನೆ. ಸಂಘಟನೆಗಳು ನಮ್ಮಲ್ಲಿ ನೂರಾರು ಸಂಘಟನೆಗಳಿವೆ. ಅದಕ್ಕೆ ಕಾರಣ ನಾವೇ. ನೂರಾರು ಸಂಘಟನೆಗಳು ಯಾಕೆ ಆಗಿವೆ ಅಂದ್ರೆ ನಮ್ಮಲ್ಲಿ ನಾವು ಯಾವ ನೇತೃತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ, ಯಾವ ನೇತೃತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ. ನಾವೆಲ್ಲ ಒಪ್ಪಿಕೊಳ್ಳೋದು ಕೇವಲ ಬಾಬಾ ಸಾಹೇಬ್ರನ್ನ ಅಷ್ಟೇ. ನಾವು ನೇತೃತ್ವ ಯಾರಾದ್ರೂ ಒಪ್ಪಿಕೊಂಡ್ರೆ ಅದು ನಮಗೆ ಇರಬೇಕು, ಕೇವಲ ಬಾಬಾ ಸಾಹೇಬರು. ಆದ್ರೆ ಇವತ್ತು ಕಾಲ ಬದಲಾವಣೆ ಆಗಿದೆ, ಅನಿವಾರ್ಯತೆ ಇದೆ. ನಾವು ಒಬ್ಬರ ನೇತೃತ್ವವನ್ನು ಒಪ್ಪಿಕೊಳ್ಳಬೇಕು. ಆದ್ರೆ ಇಲ್ಲಿವರೆಗೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಅನೇಕ ಸಂಘಟನೆಗಳು ಹುಟ್ಟಿಕೊಂಡು ಸಂಘಟನೆಗೆ ಒಬ್ಬರು ಲೀಡರಾದ್ರು, ಒಬ್ಬ ಅಧ್ಯಕ್ಷರಾದ್ರು, ಒಬ್ಬ ಕಾರ್ಯಾಧ್ಯಕ್ಷರಾದ್ರು, ಸಂಘಟನೆ ಎಲ್ಲರಾದ್ರು. ಆದ್ರೆ ಏನಾದ್ರು ಲೀಡರ್ ಆಗಿ ಕೊನೆಗೆ ಅವರು ಡೀಲರ್ಸ್ ಆದ್ರು. ಲೀಡರ್ಸ್ ಹೋಗಿ ಅವ್ರು ಏನಾದ್ರೆ ಡೀಲರ್ಸ್ ಆದ್ರು. ಈ ಡೀಲರ್ಸ್ ನಮ್ಮ ಸಂಘಟನೆಗಳು 100 200 400 ಸಂಘಟನೆಗಳು. ಹೀಗಾಗಿ ನಾವು ಸಂಘಟನೆಗಳನ್ನ ಇನ್ನು ಮುಂದೆ ಮಾಡಬೇಕಾದ್ರೆ ನಾವು ಜಲವಾರಿ ಸಂಘಟನೆಯನ್ನ ನಾವು ಬೆಳಗಾವಿಯಲ್ಲಿ ಜಲವಾರಿ ಸಂಘಟನೆ ಮಾಡಬೇಕಂತ ನಮ್ಮದೊಂದು ಅಭಿಪ್ರಾಯ. ಅದಕ್ಕೆ ನಂತರ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡುತ್ತದೆ. ಆ ಅವಕಾಶದಲ್ಲಿ ನೀವು ಅದರ ಬಗ್ಗೆ ನೀವು ಹೇಳ್ಬೋದಿದೆ ವೇದಿಕೆ ಮೇಲೆ ಬಂದು. ಯಾಕಂದ್ರೆ ಜಲವಾರಿ ಒಂದು ನಾವು ಸಂಘಟನೆ ಮಾಡಿದ್ರು, ಒಬ್ಬ ನೇತೃತ್ವ ನಾವು ಒಬ್ಬ ಮಾನ್ಯ ಮಾಡಲೇಬೇಕಾಗ್ತದ. ಒಬ್ಬ ಒಳ್ಳೆ ನೇತೃತ್ವ ನಾವು ತಯಾರು ಮಾಡಲೇಬೇಕು. ಇಲ್ಲಿವರೆಗೂ ನಾವು ಯಾರ ನೇತೃತ್ವನ ಒಪ್ಕೊಂಡಿಲ್ಲ. ಯಾಕಂದ್ರೆ ಈಗ ಹೇಳಿಲ್ಲ ಈ ಪ್ರಕಾರ ಆಗಿರೋದ್ರಿಂದ ಸಂಘಟನೆಗಾರರನ್ನ ಮತ್ತು ಸಂಘಟನೆ ನಡೆಸಿರೋದ್ರಿಂದ ಯಾರೋ ಒಂದು ಮುಖಂಡರು ಅವರಲ್ಲೂ ತಪ್ಪುಗಳಾಗಿವೆ. ಆದ್ರೆ ಅರಿದೇ ಒಂದು ಅನಿವಾರ್ಯ ಇದೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಪ್ರದೂಷಣವಾಗಿದೆ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಪ್ರದೂಷಣವಾಗಿದೆ, ಸಾಮಾಜಿಕ ಪರಿಸ್ಥಿತಿ ಪ್ರದೂಷಣವಾಗಿದೆ, ಶಿಕ್ಷಣವು ಪ್ರದೂಷಣವಾಗಿದೆ. ಈ ಎಲ್ಲ ಹಂತಗಳಲ್ಲಿ ಇವತ್ತು ನಾವು ಪ್ರದೂಷಣವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವು ಜಲವಾದಿ ಸಮಾಜ ನಾವು ಬದುಕ್ತಾ ಇದ್ದೇವೆ. ಪ್ರದೂಷಣ ವಾತಾವರಣದಲ್ಲಿ ಎಲ್ಲವೂ ಹರಿಗೆಟ್ಟು ಹೋಗಿದೆ. ಹೀಗಾಗಿ ನಮ್ಮ ಮಕ್ಕಳಿಗೆ ಇವತ್ತು ಮುಂದಿನ ಭವಿಷ್ಯ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಮುಂದಿನ ಭವಿಷ್ಯ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ನಾವು ಎಲ್ಲರೂ ನಮ್ಮ ಒಂದು ಮೂಲಮಂತ್ರ ಯಾವುದಂದ್ರೆ ನಾವು ಜಲವಾದಿ ಸಮಾಜದವರು ಒಗ್ಗಟ್ಟಾಗಿರ್ಬೇಕಾಗಿದೆ. ನಾವು ಒಗ್ಗಟ್ಟಾಗಿರೋಣ ಅಂತ ನಾನು ಕೇಳ್ತದೆ. ಎಷ್ಟು ಜನ ಒಗ್ಗಟ್ಟಾಗಿರೋಣ ಅಂತ ಕೈ ಮಾಡ್ರೆ ಎಲ್ಲರೂ ಒಗ್ಗಟ್ಟಾಗಿರೋಣ ಬೇಡ್ಕೊಳ್ಳಿ. ಒಗ್ಗಟ್ಟಾಗಿದ್ರೆ ಮುಂದಿನ ಭವಿಷ್ಯ ನಮಗೆ, ಒಗ್ಗಟ್ಟಾಗಿದ್ರೆ ನಮ್ಗೆ ಭವಿಷ್ಯ ಇಲ್ಲ. ನಾವೇ ರಾಜಕಾರಣದಲ್ಲಿ ತಪ್ಪು ಮಾಡ್ತೇವೆ. ನಾವು ರಾಜಕಾರಣ ನಮ್ಮ ಶಾಸಕರಾಗಲಿ ಸಂಸದರಾಗಲಿ ಎಷ್ಟು ಜನರು ನಮಗೆ ಶಾಸಕರು ಮತ್ತು ಸಂಸದರು ನಮಗೆ ನಮ್ಮ ಜನರಿಗೆ ಮುಂದೆ ಕರೆದು ಯಾವ್ದಾದ್ರು ನಿಮ್ಮನ್ನ ಮಾಡಪ್ಪ ಈ ಒಂದು ಕಮಿಟಿಯಲ್ಲಿ ನಡೆಸ್ತೀವಿ, ಆ ಕಮಿಟಿಯಲ್ಲಿ ನಡೆಸ್ತೀವಿ ಯಾರಾದ್ರು ಹೇಳಿದಾರ? ಯಾರು ಇಲ್ಲ. ಓಟ್ ಮಾತ್ರ ಅವ್ರು ಕೆಲವೊಂದು ಮುಂಚಿತ ಅವ್ರ ಆಫೀಸಿನ ಹೋಗಿರ್ತೀವಿ. ಅವ್ರು ನಮ್ಮ ಗೆಲುವಿನ ಮುಂಚಿತ ಅವ್ರ ಆಫೀಸಿನ ಹೋಗ್ತೀವಿ. ಈ ಮಾಡಿದ್ರೆ ನಾವು ದೊಡ್ಡ ತಪ್ಪ. ಜಲವಾದಿ ಸಮುದಾಯದವರನ್ನು ನಾವು ಏನ್ ಮಾಡ್ಬೇಕಂದ್ರೆ ಜಲವಾದಿ ಸಮುದಾಯದ ತಾಕತ್ತು ಏನಿದೆ ಅಂತ ಗೊತ್ತು ಮಾಡ್ಬೇಕಾದ್ರೆ ಅದು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಜನರಿಗೆ ನಾವು ಹೇಳ್ಬೇಕಾದ್ರೆ, ರಾಜಕೀಯ ಜನರಿಗೆ ಪಾಠ ಕಲಿಸಬೇಕಾದ್ರೆ ನಾವು ಚುನಾವಣೆ ಸಂದರ್ಭದಲ್ಲೇ ಹೇಳ್ಬೇಕಾಗ್ತದೆ. ನಾವು ಅದಕ್ಕಾಗಿ ಅವ್ರ ಗೆಲುವಿಗಿಂತ ಮುಂಚಿದ್ದು ನಾವೇ ಹೋಗಿ ಅವ್ರ ಬಾಗಿಲಿಗೆ ನಿಂತ್ಕೊಂಡ್ರೆ ಅವ್ರು ಕುರಿ ಬಂದ ಮೇಲೆ ಅವ್ರು ಬೆಳೆದು ಬಿಡ್ತಾರ, ಕಡ್ತಾರ. ಆದ್ರೆ ನೀವು ಒಬ್ಬನ ಅಷ್ಟೇ ಕಡಿಲ್ಲ, ಇಡೀ ಸಮಾಜನ ಅವರ ಕುರಿಗಳನ್ನ ಮಾಡ್ತಾರ. ಅದಕ್ಕಾಗಿ ದಯವಿಟ್ಟು ಮಿತ್ರರೇ ಬಂಧುಗಳೇ, ಇವತ್ತು ನಾವು ಯಾರೋ ಬಾಬಾ ಸಾಹೇಬ್ ಫೋಟೋ ತೋರಿಸಿರ್ತೀವಿ. ಯಾಕಂದ್ರೆ ನಾವೆಲ್ಲ ಎಮೋಷನಲಿ ಬ್ಯಾಕ್ಮೇಲ್ ಅಡಕ್ಟ್ ಆಗಿದ್ದೇವೆ, ಅಡಿಕ್ಟ್ ಆಗಿದ್ದೇವೆ, ಎಮೋಷನಲ್ ಬ್ಯಾಕ್ಮೇಲ್. ಯಾಕಂದ್ರೆ ನಮ್ಗೆ ಯಾರಾದ್ರೂ ಏನಾದ್ರೆ ಬಾಬಾ ಸಾಹೇಬ್ ಹೆಸರನ್ನ ಹೇಳ ಜೈ ಭೀಮ್ ಅಂತ ಹೇಳಿದ್ರೆ ನಾವು ಸಡನ್ ಆಗಿ ಅವರಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ. ನಮ್ಗೆ ಏನಾದ್ರೂ ಬಾಬಾ ಸಾಹೇಬ್ ಫೋಟೋ ತೋರಿಸಿದ್ರೆ ಅವ್ರ ಕಣ್ಣಿಂದ ಹಚ್ಕೊಂಡು ಹೋಗ್ತೀವಿ. ಆದ್ರೆ ಅವ್ರು ನಮ್ಮ ನಡು ನಿರ್ಧಾರ ಇರ್ತಾರೋ ನಮ್ಮ ಕೊನೆದಾಗ ಒಯ್ಯೋದಿಲ್ಲ. ಒಂದ ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು. ಈಗ ಅಹಿಂಸಾ ಯಾರು ಚೇತನ್ ಎಲ್ಲರಿಗೂ ಗೊತ್ತಿರಬೇಕು. ಅಹಿಂಸಾ ಚೇತನ್ ಅಹಿಂಸಾ ಚೇತನ್ ಮೊನ್ನೆ ಏನ್ ಸ್ಟೇಟ್ಮೆಂಟ್ ಕೊಡ್ಬೇಕ ಪ್ರಿಯಾಂಕ ಖರ್ಗೆ ಸಾಹೇಬರು ಇವತ್ತು RSS ಬಗ್ಗೆ ರಿಜಿಸ್ಟ್ರೇಷನ್ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ವಿಶ್ವ ಚರ್ಚೆ ಆಗ್ತಾ ಇತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದ ಅಂತ ಹೇಳ್ಕೊಂಡು ತಿರುಗಾಡಂತ ಒಬ್ಬ ವ್ಯಕ್ತಿ
ಚೇತನ್ ನಾವು ಈ ಇದಕ್ಕೆ ರಿಜಿಸ್ಟ್ರೇಷನ್ ಏನು ಅವಶ್ಯಕತೆ ಅದ ಪ್ರಿಯಾಂಕರಿಗೆ ಬೇರೆ ಕೆಲಸ ಇಲ್ವಾ ಅಂತ ಕೇಳಿದ್ರು. ಅಂದ್ರೆ ನೋಡುದು ಬಾಬಾ ಸಾಹೇಬ್ ಕೊಟ್ಟು ಹೋಗೋರು, ಬಾಬಾ ಸಾಹೇಬ್ ಅನೇಕ ದೊಡ್ಡ ಹೋಗೋರು, ಇವರೇ ನಮ್ಗೆ ಉಂಟಾಗಿ ಹೇಳ್ತಾರೆ. ಅದಕ್ಕೆ ಬರೀ ಕೇವಲ ಬಾಬಾ ಸಾಹೇಬ್ ಕೊಟ್ಟು ಹೊಡ್ಕೊಂಡು ತೋರಿಸೋರು ನಮ್ಮ ಕನ್ನಡ ಚೂರಿಯಾಗೋದಿಲ್ಲ, ನೇರವಾಗಿ ನಮ್ಮ ಎದೆಯಲ್ಲಿ ಚೂರಿ ಆಗ್ತಾ ಇದ್ದಾರೆ, ನೇರವಾಗಿ ನಮ್ಮ ಎದೆಯಲ್ಲಿ ಚೂರಿ ಆಗ್ತಾ ಇದ್ದಾರೆ. ನಾವು ಅಂತವ್ರ ಬಗ್ಗೆ ಹೆಚ್ಚು ಹುಷಾರ ನಾವು ಇರಬೇಕಾಗಿಲ್ಲ, ಹೆಚ್ಚು ಜಾಗೃತಿ ಇರಬೇಕಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮೇಲೆ ಕಂಪ್ಲೀಟ್ ಪೇ ಮಾಡಬಹುದು. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಇವತ್ತು ಸಮಾಜ ಜಾಗೃತವನ್ನು ಮಾಡಬೇಕಾಗಿದೆ, ಸಾಮಾಜಿಕ ಚಿಂತನೆಯನ್ನು ಮಾಡಬೇಕಾಗಿದೆ. ಸಾಮಾಜಿಕ ಚಿಂತನೆ ಮಾಡುತ್ತಿರುವಾಗ ನಾವೆಲ್ಲರೂ ಒಂದು ಕಡೆ ಸೇರಿ ಈ ಸಮಾಜವನ್ನ ಮೊದಲು ಅವರಿಗೆ ಮುಖಂಡರ ಸಭೆ ಅಂತ ನಡೆಸಿದೀವಿ ನಾವು. ಯಾಕಂದ್ರೆ ಮುಖಂಡರ ಸಭೆ ಮುಖಂಡರ ನಮ್ಮ ಶ್ರಾವಣದಲ್ಲಿ ಒಂದು ಬದಲಾವಣೆ ಆಗಬೇಕಾಗಿದೆ. ನಾವು ಮುಖಂಡರು ಯಾವಾಗ ಬದಲಾವಣೆ ಆಗ್ತೇವಲ್ಲ ಆವಾಗ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಆದ ಕಾರಣ ನಾವು ಎಲ್ಲರೂ ಕೂತ್ಕೊಂಡು ಸಾಮಾಜಿಕ ಚಿಂತನೆಯನ್ನು ಮಾಡುತ್ತಾ ಸಮಾಜವನ್ನ ಒಂದು ಜಾಗ್ರತೆಯಿಂದ ಈ ಮೂಢನಂಬಿಕೆಗಳಿಂದಾಗಲಿ ಈ ವಿಷಯ ಮೂಢನಂಬಿಕೆಗಳು ಬಹಳ ಗಂಭೀರ ವಿಷಯ ಇತ್ತು. ಈ ಮೂಢನಂಬಿಕೆಯನ್ನು ಸಹಿತ ಈಗ ನಮ್ಮ ನಾಟಕ ಸಂಘದ ಈ ವಿಷಯ ಬಗ್ಗೆ ಮೂಢನಂಬಿಕೆಗಳ ಬಗ್ಗೆ ನಾಟಕ ಸಂಘವನ್ನು ಮಾತಾಡ್ತಾರೆ ಮತ್ತು ಇನ್ನೂ ಕೆಲವರು ಅದು ತಮ್ಮ ಭಾಷಣದಲ್ಲಿ ಅನೇಕ ವಿಷಯಗಳನ್ನ ಪ್ರಸ್ತಾವನೆ ಮಾಡುತ್ತಿದ್ದಾರೆ. ನಾನೇ ಪ್ರಸ್ತಾವನೆ ಎಲ್ಲ ವಿಷಯ ಹೇಳೋದು ಬೇಡ, ಅವೆಲ್ಲ ಅವ್ರಿಗೆ ಅವ್ರಿಗೂ ಕೆಲವು ವಿಷಯಗಳನ್ನು ಬಿಟ್ಟು ಬಿಡೋಣ. ಅವ್ರು ನಮ್ಗೆಲ್ಲರೂ ಹೇಳ್ತಾರೆ, ಎಸ್ಪೆಷಲಿ ನಾಲ್ಕನೇ ಸಲ ಈ ಮೂಢನಂಬಿಕೆಗಳ ಬಗ್ಗೆ ಕೊಟ್ಟಿದ್ದೀವಿ ಹೇಳಬೇಕಂತ ನಾವು ಮತ್ತೊಮ್ಮೆ ನಾನು ತಮಗೆ ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಹೇಳ್ತಾ ಮಾತುಗಳನ್ನ ವೇದಿಕೆಯನ್ನ ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಹೊಸಬಲ ಪಟೇಲಿಯವರು ನಮ್ಮ ಪ್ರಾಸ್ತಾವಿಕದಲ್ಲಿ ಏನು ಹೇಳಿದಾರ ಅದನ್ನೆಲ್ಲವೂ ನಾವು ಮುಖಂಡರು ಪಾಲಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಕಾರ್ಯಕ್ರಮ ಸುದರ್ಶನ್ ಅವರ ಈ